ಹೊಸ ವರ್ಷದ ದಿನ ನಟ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ ಮಾಡುವ ಮೂಲಕ ಚಾಲೆಂಜಿಂಗ್ ಸ್ಟಾರ್ ಚಾಲನೆಯನ್ನ ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹೊಸ ವರ್ಷಕ್ಕೆ ಫ್ಯಾನ್ಸ್ಗೆ ದರ್ಶನ್ ಹೊಸ ಅಪ್ಡೇಟ್. ಡೆವಿಲ್ ಡಬ್ಬಿಂಗ್ ಮಾಡಿದ ಚಾಲೆಂಜಿಂಗ್ ಸ್ಟಾರ್ ನಟ ಎಂದಾಕ್ಷಣ ಹೊಸ ವರ್ಷಕ್ಕೆ ಹಾಗೂ ತಮ್ಮ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್, ಸರ್ಪ್ರೈಸ್ ಇದ್ದೇ ಇರುತ್ತೆ. ಹಾಗೆ ಈ ವರ್ಷ ದರ್ಶನ್ ಪಾಲಿಗೆ ಅದು ಸಾಧ್ಯವಾಗಲಿಲ್ಲ. ಹೀಗಾಗಿ ಡೆವಿಲ್ ಸಿನಿಮಾಗೆ ಡಬ್ಬಿಂಗ್ ಮಾಡುವ ಮೂಲಕ ಈ ವರ್ಷವನ್ನು ಸ್ವಾಗತಿಸಿದ್ದಾರೆ ದರ್ಶನ್. ಡೆವಿಲ್ ಸಿನಿಮಾದ ಶೂಟಿಂಗ್ ಸಮಯದಲ್ಲೇ ಮೈಸೂರಿನಲ್ಲಿ ಬಂಧನವಾಗಿದ್ರು ದರ್ಶನ್. 40% 50% ಭಾಗದ ಚಿತ್ರೀಕರಣ ಕೂಡ ಆಗಿತ್ತು. ಈಗ ಚಿತ್ರೀಕರಣವಾದ ಭಾಗಕ್ಕೆ 1 ಗಂಟೆಗಳ ಕಾಲ ಡಬ್ಬಿಂಗ್ ಮಾಡಿದ್ದಾರೆ. ಆಪ್ತ ಮೂಲಗಳ ಪ್ರಕಾರ ಸಿನಿಮಾದ ಭಾಗಕ್ಕೆ ಡಬ್ಬಿಂಗ್ ಅನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಒಂದ್ ಕಡೆಯಾದ್ರೆ, ಶೂಟಿಂಗ್ ಶುರುವಾಗುವ ಮುನ್ನ ಪ್ರೋಮೋ ಬಿಡಲು ಚಿತ್ರತಂಡ ಪ್ಲಾನ್ ಮಾಡಿದ್ದು, ಅದಕ್ಕೆ ಧ್ವನಿ ನೀಡಿದ್ದಾರೆ ಅನ್ನೋ ಮಾಹಿತಿ ಮತ್ತೊಂದು ಕಡೆ. ದರ್ಶನ್ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬ ಹಾಗೂ ಹೊಸ ವರ್ಷಕ್ಕೆ ಸಿನಿಮಾ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ. ಈ ಹಿನ್ನೆಲೆ ಇಂದು ಡಬ್ಬಿಂಗ್ ಮಾಡಿ ಈ ಮೂಲಕ ಹೊಸತನದ ಸಂಕೇತವಾಗಿ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ ಸದ್ಯ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಗುಣಮುಖರಾದ ಬಳಿಕ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ. ಬಹುತೇಕ ಫೆಬ್ರವರಿ ಕೊನೆಯ ವಾರದಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ಆರಂಭಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿದ್ದು, ಅಷ್ಟರೊಳಗೆ ಶೂಟಿಂಗ್ಗೆ ದರ್ಶನ್ ಮಾನಸಿಕವಾಗಿ, ದೈಹಿಕವಾಗಿ ತಯಾರಾಗುತ್ತಿದ್ದಾರೆ. ಸದ್ಯ ಆಪ್ತ ಮೂಲಗಳ ಮಾಹಿತಿ ಇದಾಗಿದ್ದು, ಸಿನಿಮಾ ತಂಡವಾಗ್ಲಿ, ನಿರ್ದೇಶಕರಾಗ್ಲಿ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಬೇಕಿದೆ. ಧನು ಎಲಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.